ಹಾಯ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ರದ್ದು ಕಾಫಿ ಆಯಿತಾ? ನಮ್ಮದು ಆಗಿಲ್ಲ, ಮಾಡಬೇಕು. ನಮ್ಮ ಅತ್ತೆ ಬಂದಮೇಲೆ ನಾವು ಕಾಫಿ ಮಾಡೋದು. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಏನಿಲ್ಲ, ಕರೆಂಟ್ ಆಪ್ರೇಷನ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ನನ್ನ ಅನುಭವ ಹೇಳ್ಕೊಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡು ಇವಾಗ 5 ಮಂತ್ ಆಗಿದೆ. ಡಿಸೆಂಬರ್ 24 ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದು. ಸೊ ನನಗಿವತ್ತು ಗಂಡು ಪಾಪು ಮತ್ತು ಹೆಣ್ಣು ಪಾಪು ಇದೆ. ಇವಾಗಲೂ ಹೆಣ್ಣು ಪಾಪು ಇದೆ. ಸೊ ಹಾಗಾಗಿ ನಾವು ಆಪ್ರೇಷನ್ ಮಾಡಿಸ್ಕೊಂಡು, ಕೆಲವರು ಪ್ರೈವೇಟ್ ಹಾಸ್ಪಿಟಲ್ ಮಾಡಿಸ್ಕೊತಾರೆ, ಕೆಲವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊತಾರೆ. ಸೊ ನಾನು ಮಾಡಿಸ್ಕೊಂಡಿದ್ದು ಗೌರ್ಮೆಂಟ್ ಹಾಸ್ಪಿಟಲೇ, ಚನ್ನರಾಯಪಟ್ಟಣ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಬೇಬಿಗೆ 3.5 ಮಂತ್ ಇಂಜೆಕ್ಷನ್ ಆದಮೇಲೆ ಬನ್ನಿ ಅಂತ ಹೇಳ್ತಾರೆ. ಸೊ ಆವಾಗ ಈ 3.5 ಮಂತ್ ಇಂಜೆಕ್ಷನ್ ಆದಮೇಲೆ ತಾಯಿ ಕಾರ್ಡಿಗೆ ಎಂಟ್ರಿ ಮಾಡಿಸಿ ಹಾಸ್ಪಿಟಲಿಗೆ ಹೋದರೆ ಒಂದು ದಿನ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಬನ್ನಿ ಅಂತ ಹೇಳ್ತಾರೆ ಅವರೇ. ಆಧಾರ್ ಕಾರ್ಡು ನಮ್ಮದು, ನಮ್ಮ ಹಸ್ಬೆಂಡ್ದು, ರೇಷನ್ ಕಾರ್ಡು, ಪಾಸ್ಬುಕ್ಕು ಎಲ್ಲ ತೊಗೊಬನ್ನಿ ಅಂತ ಹೇಳ್ತಾರೆ. ಸೊ ಹೋಗಿ ಒಂದು ದಿವಸ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಕೊಟ್ಟಾದಮೇಲೆ ಅವರು ಹೇಳ್ತಾರೆ, ಒಂದು ಆಪ್ರೇಷನ್ದು ಕ್ಯಾಂಪ್ ಯಾವಾಗಿರುತ್ತೆ ಅವತ್ತು ಹಿಂದಿನ ದಿವಸ ಬನ್ನಿ ಮತ್ತೆ ಅಂತ ಹೇಳ್ತಾರೆ. ಸೊ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿ ಬಂದಮೇಲೆ ಸೈನ್ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಮತ್ತೆ ಆ ಕ್ಯಾಂಪ್ ಹಿಂದಿನ ದಿವಸ ಬರೋದಕ್ಕೆ ಹೇಳ್ತಾರೆ. ಒಂದು 3 ಗಂಟೆಗೇನೋ ಬರೋದಕ್ಕೆ ಹೇಳ್ತಾರೆ. ಸೊ ಅವಾಗ ಹೋದಾಗ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸಿ ಮತ್ತೆ ಅವತ್ತು ಚೆಕಪ್ ಎಲ್ಲ ಮಾಡ್ತಾರೆ. ಮತ್ತು ಯೂರಿನ್ ಚೆಕಪ್ಪು ಮತ್ತು ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಮಾಡ್ತಾರೆ. ಸೊ ಟೆಸ್ಟ್ ಎಲ್ಲ ಆದಮೇಲೆ BP ಚೆಕಪ್ ಎಲ್ಲ ಆದಮೇಲೆ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಅವತ್ತು ಸಂಜೆ ಒಂದು ಇಂಜೆಕ್ಷನ್ ಕೊಡ್ತಾರೆ. 2 ಇಂಜೆಕ್ಷನ್ ಕೊಡ್ತಾರೆ ಅವತ್ತು. ಒಂದು ಅನಸ್ತೇಷಿಯಾ ಅಂತೆ ಮತ್ತು ಮಾಮೂಲಿ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟಾದಮೇಲೆ ಬೆಳಗ್ಗೆನೇ ಖಾಲಿ ಹೊಟ್ಟೆದಕ್ಕೆ ಬರೋದಕ್ಕೆ ಹೇಳ್ತಾರೆ ಹಾಸ್ಪಿಟಲ್ಗೆ. ಬೆಳಗ್ಗೆ 7:30 ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ. ಖಾಲಿ ಹೊಟ್ಟೆ ಬರಬೇಕು ಅಂತ ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟಿರ್ತಾರೆ. ನೈಟು ಊಟ ಆದಮೇಲೆ ಆ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಬೇಕು ಅಷ್ಟೇ. ನೈಟ್ ಎಷ್ಟು ಊಟ ಮಾಡ್ತೀರಾ ಅಷ್ಟೇ. ಮತ್ತು ಬೆಳಗ್ಗೆ ಊಟ ಏನು ತಿನ್ನೋಂಗಿಲ್ಲ, ಖಾಲಿ ಹೊಟ್ಟೆಲೇ ಹೋಗಬೇಕು ಹಾಸ್ಪಿಟ್ಲಿಗೆ. ಖಾಲಿ ಹೊಟ್ಟೆಲಿ ಹೋದ್ಮೇಲೆ ಬೆಳಗ್ಗೆನೇ ಹೋದ್ಮೇಲೆ ಡಾಕ್ಟ್ರ್ ಬಂದಮೇಲೆ ಮತ್ತೊಂದು ಸ್ವಲ್ಪ ಚೆಕಪ್ ಎಲ್ಲ ಮಾಡ್ತಾರೆ. ಡಾಕ್ಟ್ರ್ ಬಂದಮೇಲೆ ಡಾಕ್ಟ್ರನ್ನೆಲ್ಲ ಚೆಕಪ್ ಮಾಡಿ ಮತ್ತು ಏನಾರು ಆಪ್ರೇಷನ್ ಆಗಿತ್ತ ಮುಂಚೆ ಎಲ್ಲ ಡೀಟೇಲ್ಸ್ ತೊಗೊಂಡು ಏನೂ ಇಲ್ಲ ಅಂತ ಅಂದರೆ ಒಳಗಡೆ ಕಳಿಸ್ತಾರೆ. ಮತ್ತು ಒಳಗಡೆ ಕಳಿಸಿ ಮಾಮೂಲಿ ಟ್ಯೂಬ್ ಹಾಕ್ತಾರಲ್ಲ ಕೈಗೆ, ಅದು ಇಂಜೆಕ್ಷನ್ ಮಾಮೂಲಿ ಟ್ಯೂಬ್ ಹಾಕ್ಬಿಟ್ಟು ಕೂರಿಸ್ತಾರೆ. ಸೊ ಅಲ್ಲಿಂದ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಒನ್ ಬೈ ಒನ್ ಆಪ್ರೇಷನ್ ಮಾಡ್ತಾರೆ. ಪೇಯ್ನ್ ಆಗುತ್ತೆ, ಏನಿಲ್ಲ, ಒಂದು 3 ಸೆಕೆಂಡ್ ಅಷ್ಟೇ. 3 ಸೆಕೆಂಡಲ್ಲಿ ಅಷ್ಟು ಪೇಯ್ನ್ ಅಂತ ಅನಿಸುತ್ತೆ. ಏನು ಡೆಲಿವರಿ ಪೇಯ್ನ್ ಅಷ್ಟೇನು ಆಗೋದಿಲ್ಲ, ಪೇಯ್ನ್ ಆಗುತ್ತೆ. ಸ್ವಲ್ಪ ಕಂಟ್ರೋಲಾಗಿದ್ದರೆ ಏನಾಗಲ್ಲ. ನೋವು ಅದಾಗ ಒಂದು ಸ್ವಲ್ಪ ಹೊತ್ತು ಅನಿಸುತ್ತೆ. 3 ಮಿನಿಟ್ಸ್ ಅಷ್ಟು ಕಣ್ಮಿಟ್ಟು ಈ ಥರ ಬಿಡೋ ಅಷ್ಟರಲ್ಲಿ ಆಪ್ರೇಷನ್ನೇ ಆಗೋಗಿರುತ್ತೆ. ನನಗೆ ಅನಿಸಿದ ಪ್ರಕಾರ ಏನು ಅಂದರೆ ಸ್ವಲ್ಪ ವೆಯ್ಟು ಸ್ವಲ್ಪ ಬೊಜ್ಜು ಥರ ಬಂದಿರುತ್ತಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಪೇಯ್ನ್ ಆಗುತ್ತೆ. ಸ್ವಲ್ಪ ಸಣ್ಣಕ್ಕಿರೋರಿಗೆ ಅಷ್ಟೇನು ಪೇಯ್ನ್ ಆಗಲ್ಲ. ಸೊ ನನ್ನ ಮಗಳು ಸೌಂಡ್ ಆಯ್ತಿದ್ದಿದ್ದು, ಅದಕ್ಕೋಸ್ಕರ ಸ್ಟಾಪ್ ಮಾಡೋಗಿದೆ. ನನಗನ್ಸಿದ್ದು ಅಷ್ಟೇ. ನಾನು ನೋಡಿದ ಪ್ರಕಾರ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಸ್ವಲ್ಪ ವೆಯ್ಟ್ ಇದ್ದು ಬೊಜ್ಜು ಬಂದಿರೋಂಥವ್ರಿಗೆ ಸ್ವಲ್ಪ ಜಾಸ್ತಿನೇ ಪೇಯ್ನ್ ಆಗುತ್ತೆ. ಸ್ವಲ್ಪ ಸಣ್ಣಕ್ಕಿರೋರಿಗೆ ಅಂತ ಸ್ವಲ್ಪ ಅಷ್ಟೇನು ಅನಿಸಲ್ಲ. ಬಟ್ ನನಗೂ ಅಷ್ಟೇನು ಪೇಯ್ನ್ ಅನ್ನಿಸ್ಲಿಲ್ಲ. ನಾನು ಆಮೇಲೆ ಆಪ್ರೇಷನ್ ಮಾಡಿಸ್ಕೊಂಡು ಬಂದಮೇಲೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಪೇಯ್ನ್ ಕಮ್ಮಿ ಆಗೋದಕ್ಕೆ. ಇಂಜೆಕ್ಷನ್ ಎಲ್ಲ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ವಾರ್ಡಿಗೆ ಹೋದ್ಮೇಲೆ ಅಲ್ಲೇನಿಲ್ಲ, ಆವಾಗಲೂ ಏನೂ ತಿನ್ನೋಂಗಿಲ್ಲ. ಆಮೇಲೆ ಸ್ವಲ್ಪ 1 ಅವರ್ ಇಷ್ಟು ಆದಮೇಲೆ ಕಾಫಿ ಮತ್ತು ಬ್ರೆಡ್ ಕೊಡ್ತಾರೆ. ಮತ್ತೊಂದು ಟ್ಯಾಬ್ಲೆಟ್ ಕೂಡ ಕೊಡ್ತಾರೆ ಪೇಯ್ನ್ ಕಮ್ಮಿ ಆಗೋದಕ್ಕೆ. ಸೊ ಎಲ್ಲರೂ ಪೇಯ್ನ್ ಅಂತಾರೆ, ಬಟ್ ನನಗಾಗಿದ್ದ ಅನುಭವ ಅಂದರೆ ಪೇಯ್ನ್ ಏನು ಅಷ್ಟೇನಿಲ್ಲ. ಆಪ್ರೇಷನ್ ಮಾಡಿಸ್ಕೊಂಡ್ಬಂದ್ಮೇಲೆ ಸ್ವಲ್ಪ ಹೊತ್ತು ಪೇಯ್ನ್ ಇತ್ತು. 1 ಡೇ ಪೇಯ್ನ್ ಇರ್ತಾರೆ ಅಂತ ಹೇಳ್ತಾರೆ, ಬಟ್ ನನಗೆ 1 ಡೇನೂ ಇರಲಿಲ್ಲ. ಆಪ್ರೇಷನ್ ಮಾಡಿಸ್ಕೊಂಡು ಮನೆಗೆ ಹೋದು 2 o'clock ಏನೋ ಆಗಿತ್ತು ಅಷ್ಟೇ. ಅಲ್ಲಿ ತನಕ ಪೇಯ್ನ್ ಇತ್ತು. ಆಮೇಲೆ ಸಂಜೆ ಅಷ್ಟರಲ್ಲಿ ನನಗೆ ಪೇಯ್ನೇ ಇರಲಿಲ್ಲ. ಆಲ್ಮೋಸ್ಟ್ ನಾನೇ ನಾರ್ಮಲಾಗಿ ಓಡಾಡಿದೆ ಮನೇಲೆಲ್ಲ. ಸೊ ನನಗಾಗಿದ್ದು ಇಷ್ಟು ಅಷ್ಟೇ, ಕರೆಂಟ್ ಆಪ್ರೇಷನ್ ಅದಷ್ಟೇ. ಇನ್ನೇನಂತ ಅನ್ನಿಸ್ಲಿಲ್ಲ. ಮಾಡಿಸ್ಕೊಬೋದು, ಅಷ್ಟೇನು ಭಯ ಪಡೋ ಅಂಥದ್ದೇನೆ. ಸ್ವಲ್ಪ ಭಯ ಅನಿಸುತ್ತೆ ಫಸ್ಟು ಕರೆಂಟ್ ಆಪ್ರೇಷನ್ ಅಂತ ಕೇಳಿದರೆ, ಓ ಆ ಥರ ಈ ಥರ ಅಂತ ನನಗೂ ಆ ಥರ ಅನ್ನಿಸ್ತಿತ್ತು. ಬಟ್ ಮಾಡಿಸ್ಕೊಂಡು ಬಂದಮೇಲೆ ಏನಿಲ್ಲ. ಸೊ ಆರಾಮ್ಸೆ 1 ಡೇ ಅಷ್ಟೇ. ಒಬ್ರಿಗೆ 1 ಡೇ ಫುಲ್ ಪೇಯ್ನ್ ಇರುತ್ತೆ, ಬಟ್ ನನಗೇನು 1 ಡೇ ಫುಲ್ ಇರಲಿಲ್ಲ. ಸೊ ನಾನು ನಾರ್ಮಲ್ ಸಂಜೆ ಅಷ್ಟರಲ್ಲಿ ಆರಾಮ್ಸೆ ವಾಕ್ ಮಾಡಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಕೋಬೋದು. ಸೊ ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋ ಮಾಡ್ತಿರೋದು. ಸೊ ಏನಾದ್ರು ತಪ್ಪಿದರೆ ಕಾಮೆಂಟ್ ಮಾಡಿ ಹೇಳಿ, ರೈಟ್ ಮಾಡ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಂದು ಫಸ್ಟ್ ವೀಡಿಯೋ ಮಾಡ್ತಿರೋದು, ಈ ಥರ ವ್ಲಾಗ್ ಮಾಡ್ತಿರೋದು.
ಸೊ ಇದ್ರ ಬಗ್ಗೆ ಮಾಡಬೇಕು ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಇವಾಗ ಎಲ್ಲರೂ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕರೆಂಟ್ ಆಪ್ರೇಷನ್ ಸ್ವಲ್ಪ ಭಯದಲ್ಲೇ ಇರ್ತಾರೆ. ಸೊ ಹಂಗಾಗಿ ನಾನು ಮಾಡಿಸ್ಕೊಂಡು ರೀಸೆಂಟಾಗಿ ಮಾಡಿಸ್ಕೊಂಡಿದ್ದಲ್ವ, ಸೊ ನನಗಾಗಿದ್ದ ಅನುಭವ ನಾನು ಹೇಳಿದ್ದೀನಿ. ಅದು ಪೇಯ್ನ್ ಏನಿರಲ್ಲ, ಸೊ ಸ್ಟಿಚಸ್ ಏನಿರಲ್ಲ, ಇಷ್ಟಿರುತ್ತೆ ಅಷ್ಟೇ ಸ್ಟಿಚಸ್ಸು. ಅದು ಹೊಟ್ಟೆ ಹತ್ರ ಸ್ವಲ್ಪ ಅಷ್ಟೇ, ಅದು ಇಷ್ಟಿರುತ್ತೆ ಅಷ್ಟೇ, ಅದು ಯಾವಾಗಲೂ ಇರುತ್ತೆ. ಸೊ ಅದೇನು ಏನು ಪೇಯ್ನ್ ಇರಲ್ಲ. ಅವಾಗ ಒಂದು 3 ಮಿನಿಟ್ಸಿಗೆ ಅಷ್ಟೇ. ಸೊ ಇಷ್ಟೇ. ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ತಪ್ಪಿದರೆ ಸಾರಿ, ಫಸ್ಟ್ ವ್ಲಾಗ್ ಮಾಡ್ತಿರೋದು. ಓಕೆ, ಬಾಯ್.